ಮಸ್ಕಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು, ಆಂಬ್ಯುಲೆನ್ಸ್ ಗಾಜನ್ನೇ ಪುಡಿಗಟ್ಟಿದ ಪ್ರತಿಭಟನಾ ಕಾವು. ವೈದ್ಯೋ ನಾರಾಯಣೋ ಹರಿ ಎಂದು ಹೇಳುತ್ತಾರೆ, ಆದರೆ ಜೀವ ರಕ್ಷಿಸುವ ನಾರಾಯಣನೇ ನರಬಲಿ ಕೇಳಿದರೆ ರೋಗಿಗಳು ಹೋಗುವುದೆಲ್ಲಿಗೆ ಎಂಬ ಪ್ರಶ್ನೆ ಕಾಡುತ್ತದೆ. ಬಡವರು ಕೂಡ ತಮ್ಮವರ ಆರೋಗ್ಯಕ್ಕಾಗಿ ಹಣ ಎಷ್ಟು ಖರ್ಚಾದರಾಗಲಿ ಎಂದು ಖಾಸಗಿ ಆಸ್ಪತ್ರೆಗಳಿಗೆ ಓಡುತ್ತಾರೆ. ಆದರೆ ಖಾಸಗಿ ಆಸ್ಪತ್ರೆಯ ವೈದ್ಯರೇ ಸಾವಿನ ರಾಯಭಾರಿಗಳಾದರೆ ಬಡವರ ಬದುಕಿನ ಕನಸಿಗೆ ನೆಲೆ ಬೆಲೆ ಎಲ್ಲಿರುತ್ತದೆ? ಹೌದು, ಮಸ್ಕಿಯಲ್ಲಿ ತನ್ನ ಕರುಳಿನ ಕುಡಿಗೆ ಜನ್ಮ ನೀಡಿ ತಾಯ್ತನದ ರಸಾನುಭೂತಿಯನ್ನು ಅನುಭವಿಸುವ ಮಗುವಿನ ಬೆಳವಣಿಗೆಯಲ್ಲೇ ತನ್ನೆಲ್ಲ ಭವಣೆಗಳನ್ನು ಮರೆಯುವ, ಖುಷಿಯಲ್ಲಿ ಮೆರೆಯುವ ಸಹಸ್ರಾರು ಕನಸುಗಳನ್ನು ಕಂಡ ಗರ್ಭಿಣಿ ಚೊಚ್ಚಲ ಹೆರಿಗೆಗೆಂದು ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿ ಮಗುವಿಗೆ ಜನ್ಮ ನೀಡಿದ 8 ದಿನಗಳಲ್ಲಿಯೇ ಕರುಳಿನ ಕುಡಿಯನ್ನು ತಬ್ಬಲಿಯನ್ನಾಗಿ ಮಾಡಿ ಸಾವಿನ ಮನೆಯ ಬಾಗಿಲನ್ನು ತಟ್ಟಿದ ಹೃದಯ ವಿದ್ರಾವಕ ಘಟನೆ ಮಸ್ಕಿಯಲ್ಲಿ ನಡೆದಿದೆ. ಮಸ್ಕಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೇ 16ನೇ ತಾರೀಕಿನಂದು ಹೆರಿಗೆಗೆಂದು ಮಸ್ಕಿಯ ಸಿದ್ದಮ್ಮ ಎನ್ನುವ 23 ವಯಸ್ಸಿನ ಗರ್ಭಿಣಿ ದಾಖಲಾಗಿದ್ದಾರೆ. ವೈದ್ಯೆ ಸೌಮ್ಯ ಗುಂಡಳ್ಳಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಹೆರಿಗೆ ಮಾಡಿದ್ದಾರೆ. 21ನೇ ತಾರೀಕಿನಂದು ಬಾಣಂತಿಯನ್ನು ಮನೆಗೆ ಕಳುಹಿಸಿದ್ದಾರೆ. ಆದರೆ 25ನೇ ತಾರೀಕಿನಂದು ಬಾಣಂತಿಗೆ ಜ್ವರ ಕಾಣಿಸಿಕೊಂಡ ಕಾರಣಕ್ಕೆ ಅದೇ ಆಸ್ಪತ್ರೆಗೆ ಬಂದಿದ್ದಾರೆ. ಆಗ ಶುಶ್ರೂಷೆ ಮಾಡಿದ ವೈದ್ಯೆ ಸೌಮ್ಯ ಗುಂಡಳ್ಳಿ ಬಾಣಂತಿಗೆ ಸೀರಿಯಸ್ ಇದೆ, ಸಿಂಧನೂರಿನ ಆಸ್ಪತ್ರೆಗೆ ಹೋಗಿ ಎಂದು ಹೇಳಿದ್ದಾರೆ. ಸಂಬಂಧಿಕರು ಆಸ್ಪತ್ರೆಗೆ ತೆರಳಲು ಆಂಬ್ಯುಲೆನ್ಸ್ ಕೇಳಿದರೆ ಒದಗಿಸಲು ಗೋಳಾಡಿಸಿದ್ದಾರೆ. ನಂತರ ಸಿಂಧನೂರಿನ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿನ ವೈದ್ಯರನ್ನು ಕೇಳಿದಾಗ ಪರೀಕ್ಷಿಸಿ ಈ ರೋಗಿ ಪ್ರಾಣ ಚೆಲ್ಲಿ 1 ತಾಸಾಗಿದೆ ಎಂದು ಹೇಳಿದ್ದಾರೆ ಎಂದು ಮೃತ ಬಾಣಂತಿಯ ಸಂಬಂಧಿಕರು ಆರೋಪಿಸಿದ್ದಾರೆ. 26ನೇ ತಾರೀಕಿನ ಬೆಳಗ್ಗೆ ಆಸ್ಪತ್ರೆಯ ಮುಂದೆ ಸಂಬಂಧಿಕರು ಸಾರ್ವಜನಿಕರು ಜಮಾಯಿಸಿ ವೈದ್ಯೆಯ ಬೇಜವಾಬ್ದಾರಿಯಿಂದ ಬಾಣಂತಿಯ ಜೀವ ಹೋಗಿದೆ ಎಂದು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ವೈದ್ಯೆಯ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸದ ಹೊರತು ಪ್ರತಿಭಟನೆ ನಿಲ್ಲುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಜಮಾವಣೆಗೊಂಡ ಸಂಬಂಧಿಕರು ಸಾರ್ವಜನಿಕರು ಆಂಬ್ಯುಲೆನ್ಸ್ನ ಗಾಜುಗಳನ್ನು ಪುಡಿಗಟ್ಟಿ ಆಕ್ರೋಶದ ತೀವ್ರತೆಯನ್ನು ತೋರಿಸಿದ್ದಾರೆ. ಆರಕ್ಷಕರು, ಆರಕ್ಷಕ ಉಪನಿರೀಕ್ಷಕರು, ಆರಕ್ಷಕ ವೃತ್ತ ನಿರೀಕ್ಷಕರು ಉದ್ರಿಕ್ತರಾದ ಜನರನ್ನು ತಡೆಹಿಡಿದು ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಧಾವಿಸಿದ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ತಾಲೂಕಾ ಆರೋಗ್ಯಾಧಿಕಾರಿಗಳು, ಮಸ್ಕಿ ದಂಡಾಧಿಕಾರಿಗಳು, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವುದಾಗಿ ಹೇಳಿದರು. ನಂತರ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಾ ಆರೋಗ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿ ಜನರ ಆಕ್ರೋಶಕ್ಕೆ, ಸಂಬಂಧಿಕರ ಆಕ್ರಂದನಕ್ಕೆ ಸ್ಪಂದಿಸಿದರು. ಈ ರೀತಿಯ ಪ್ರಕರಣಗಳು ಮರುಕಳಿಸದಂತೆ ನಿಗಾವಹಿಸಿ ತಾಯಿ ಮಕ್ಕಳು ಸುರಕ್ಷಿತವಾಗಿ ಮನೆ ಸೇರುವಂತಾದರೆ ಜನರು ಆಸ್ಪತ್ರೆಗಳಿಗೆ ಭಯವಿಲ್ಲದಂತೆ ತೆರಳಲು ಮುಂದಾಗುತ್ತಾರೆ. ಸಮಸ್ಯೆ ಏನಾಗಿದೆ? ಸಮಸ್ಯೆ ಡೆಲಿವರಿ 9 ದಿನ ಆಯ್ತಣ್ಣ. ಹುಡುಗಿ ಸಮಸ್ಯೆ ಭಾಳ ಇತ್ತಣ್ಣ. ಹೆಸರೇನು? ಪೇಷಂಟ್ ಹೆಸರು ಸಿದ್ದಮ್ಮ. ಮಸ್ಕಣ್ಣ ಇಲ್ಲೇ ನಮ್ದು ಕರ್ಕೊಂಬಂದೀವಿ. ಇಲ್ಲೇ ಡೆತ್ ಆಗ ಹುಡುಗಿ ಮುಂದಕ್ಕೆ ಹೋರಂತ ಪೇಷಂಟ್. ಇಲ್ಲಿ ಎದಕ್ಕೆ ಕರ್ಕೊಂಬಂದಿದ್ರು ಹಾಸ್ಪಿಟ್ಲಿಗೆ? ಜ್ವರ ಬಂದ ಅಂತ ಕರ್ಕೊಂಬಂದೀವಿ ಅಣ್ಣ. ಹೌದಾ? ಜ್ವರ ಬಂದ ಅಂತ ಕರ್ಕೊಂಬಂದಿ. 9 ದಿನ ಆಯ್ತು ಡೆಲಿವರಿ ಆಯ್ತು. ಇಲ್ಲೇ ಡೆಲಿವರಿ ಆಗಿದೆ? ಇಲ್ಲೇ ಡೆಲಿವರಿ ಆಯ್ತು. ಸೀಜರ್ನ ಆಯ್ತು. ಇವರೇ ಮಾಡಿದಾರಾ? ಇವರೇ ಮಾಡಿರ. ಮೊದಲು ಪ್ರಾಬ್ಲಮ್ ಐತಿ ಹೇಳಿಲ್ಲ. ರಿಪೋರ್ಟ್ ಇವ್ರ ಹತ್ರ ಐತಣ್ಣ, ಕೊಟ್ಟಿಲ್ಲ ಅವರು. ಡಾಕ್ಟರ್ ಹೆಸರೇನು?
ಸೌಮ್ಯ ಗುಂಡಳ್ಳಿ ಹಾಂ ರಿಪೋರ್ಟ್ ಅವ್ರ ಹತ್ರ ಐತೆ ಕೊಟ್ಟಿಲ್ಲ ನಮಗೆ ಕರ್ಕೊಂಡು ಹೋಗಂದ್ರೆ ನಾವು ಹುಷಾರಿದ್ದಿಲ್ಲ ಹಾಂ ಅದನ್ನು ಮಾಡಿಲ್ಲ ಇಲ್ಲಿ ಡೆತ್ ಆಗಟ್ಟೆ ಮುಂದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡಿವಿ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಜೀವ ಆಗಿತ್ತಾನ ಹಾಂ ಹಾಸ್ಪಿಟ್ಲ್ ರೆಫರ್ ಮಾಡೋಲ್ರಿ ಅವ್ರು ರಾತ್ರಿ ಹಾಂ ಬೇರೆ ಕಡೆ ಬೇರೆ ಕಡೆ ಹಾಸ್ಪಿಟಲ್ ಸೀರಿಯಸ್ ಇತ್ತಂದ್ರೂ ಬೇರೆ ಕಡೆ ರೆಫರ್ ಮಾಡ್ತಾ ಇಲ್ಲ. ಹಾಸ್ಪಿಟಲ್ ಹೇಳ್ರಿ ನಾವು ಅಲ್ಲಿ ಕರ್ಕೊಂಡು ಹೋಗ್ತು ಅಂದ್ರ ಇಲ್ಲ ಸೀರಿಯಸ್ ಐತೆ ನೀವು ತಿಳಿದಲ್ಲಿ ಕರ್ಕೊಂಡು ಹೋಗೋಣ ಅದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂತ ಹಾಂ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲ ಇಲ್ಲೇ ಜೀವ ಆಗಿತ್ತು ಅದು ಇಲ್ಲಿ ಅವ್ರ ಅಪ್ಪ ಅವ್ರು ಹೊಡ್ಕೊಂತಾರ ಅಂತ ನಾವು ಹೇಳಲ್ಲ ಅಲ್ಲಿ ಹೋಗಿ ಅವನು ಆಂಬುಲೆನ್ಸ್ ಬಚ್ಚಿಟ್ಟ ನಾವು ಯಾರು ಬಚ್ಚಿಟ್ಟಾರೆ ಆಂಬುಲೆನ್ಸ್ ಓನರ್ ಅಲ್ಲಣ್ಣ ಅಲ್ಲಿ ಡೆತ್ ಆಯ್ತಾ ಬಾಡಿ ತಗೊಂಡು ಮನೆಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬೇರೆ ಕಡೆ ಹೋಯ್ತಪ್ಪ ಅಂತ ಬಳ್ಳಿ ಫೋನ್ ಮಾಡಿ ಬೇಯ್ದಿದ್ರಿ ಅಂತಾನ ಆಯ್ತು ಬಂದಿವಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿವಿ ಅಂತ ಆಂಬುಲೆನ್ಸ್ ಏನು ಅವ್ರಿಗೆ ಏನು ಆರಾಮಿದ್ರ ಬಾಡಿ ಇಸ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಅವ್ರಿಗೆ ಡೆತ್ ಹೇಳಲ್ಲ ತಮ್ಮ ಕಡೆ ಐತೆ ಹೊಡಿ ಹೋಗ್ಬೇಕಂತ ಅವ್ರು ಒಂದು ತಾಸು ಇದು ಮಾಡ್ಯಾರ ಬೇರೆ ಆಂಬುಲೆನ್ಸ್ ಹೇಳಿದ್ ನೋಡ ಅವ್ರು ಬಂದ್ರೆ ಮತ್ತೆ ಆಮೇಲೆ ಇವನು ಕಳಿಸಿದ ಆಂಬುಲೆನ್ಸ್ ತೊಗೊಂಬಂದಿವಣ ನೂರಕ್ಕೆ ನೂರು ಮೇಡಮ್ ಮುಂದೆ ತಪ್ಪಣ ಬರ್ತನೆ ಕೊಡಿ